ನಮಸ್ತೆ ಗುರುಜಿ. ನಮಸ್ಕಾರ. ಗುರುಜಿ, ನೀವು ಬರೆದಿರುವಂಥ ಪಂಚಾಂಗದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಉತ್ತರಾಯಣವನ್ನು ಗುರ್ತು ಮಾಡಿದ್ದೀರಿ. ಅದೇ ಬೇರೆ ಬೇರೆ ಪಂಚಾಂಗಗಳಲ್ಲಿ ಬೇರೆ ದಿನಗಳಲ್ಲಿ ಉತ್ತರಾಯಣವನ್ನು ಗುರ್ತು ಮಾಡಿದ್ದಾರೆ. ಅಂದರೆ ನೀವು ಗುರ್ತು ಮಾಡಿರುವಂಥ ಉತ್ತರಾಯಣದ ದಿನಾಂಕ ಬೇರೆ ಪಂಚಾಂಗದಲ್ಲಿರುವಂಥ ಉತ್ತರಾಯಣ ದಿನಗಳಿಗೂ ತುಂಬ ವ್ಯತ್ಯಾಸ ಇರುತ್ತೆ. ಅಂದರೆ ದಿನಗಳ ವ್ಯತ್ಯಾಸ ಜಾಸ್ತಿ ಇದೆ. ಏನಕ್ಕೆ ಈ ರೀತಿಯಾಗಿದೆ? ಎಲ್ಲ ಪಂಚಾಂಗಗಳಲ್ಲಿ ಒಂದೇ ರೀತಿ ಏನಕ್ಕಿಲ್ಲ ಗುರುಜಿ? ಕರೆಕ್ಟ್. ನಿಮ್ಮ ಪ್ರಶ್ನೆ ತುಂಬಾ ಉಪಯುಕ್ತವಾದ ಪ್ರಶ್ನೆ. ಏಕೆಂದರೆ ಏಕ ರೀತಿಯ ಪಂಚಾಂಗಗಳು ಬರಬೇಕು ಎಂಬುದರಲ್ಲಿ ನಾನು ಸಹಿತವಾಗಿ ಒಬ್ಬ. ಏಕೆಂದ್ರೆ ಹಬ್ಬ ಹರಿದಿನಗಳಲ್ಲಿ ಏಕ ರೀತಿಯ ಪಂಚಾಂಗಗಳಿರಬೇಕು, ಜನರಿಗೆ ಗೊಂದಲಗಳು ಆಗಬಾರ್ದು. ನೋಡಿ, ನಾನು ನಮ್ಮ ಪಂಚಾಂಗದಲ್ಲಿ ಡಿಸೆಂಬರ್ 22ನೇ ತಾರೀಕಿಗೆ ಸಾಯನ ಉತ್ತರಾಯಣ ಅಂತ ಬರೆದಿದ್ದೀನಿ. ಅದೇ ದಿವಸ ಆ ಉತ್ತರಾಯಣ ಆರಂಭವಾಗುತ್ತದೆ. ಇಲ್ಲಿ ಪಂಚಾಂಗಕರ್ತರು ಏನ್ ಮಾಡ್ತಾರ, ಟ್ರೆಡಿಷನಲ್ ಆಗಿ ಜನವರಿ 15ನೇ ತಾರೀಕು ಅಥವಾ 14ನೇ ತಾರೀಕಿಗೆ ಸಾಮಾನ್ಯವಾಗಿ ಉತ್ತರಾಯಣ ಅಂತ ಬರ್ತಾರ. ಆಕ್ಚುಲಿ ಉತ್ತರಾಯಣ ಅದು ಡಿಸೆಂಬರ್ 27ಕ್ಕೆ ಎಕ್ಯೂರೇಟ್ ಆಗಿ ಆಗಿಬಿಟ್ಟಿರುತ್ತದೆ. ಅಂದರೆ ಇದರಲ್ಲಿ ಎರಡು ಪದ್ಧತಿಗಳಿವೆ. ಒಂದು ಸಾಯನ ಪದ್ಧತಿ, ಒಂದು ನಿರಯನ ಪದ್ಧತಿ ಅಂತ. ಈಗ ಸಾಯನ ಉತ್ತರಾಯಣ ಅಂತಂದ್ರ ಇದು ಎಕ್ಯುರೇಟ್ ಅಂದ್ರೆ ಜ್ಯೋತಿರ್ವಿಜ್ಞಾನ ಅಂತ, ಅದು ಸಾಂಪ್ರದಾಯಿಕ ಅಂತ. ಹಾಗಾಗಿ 22ನೇ ತಾರೀಕು ಆಟೋಮೆಟಿಕ್ ಉತ್ತರಾಯಣ ಆರಂಭವಾಗಿರುತ್ತದೆ. ನೀವು ನಾಸಾ ವಿಜ್ಞಾನಿಗಳನ್ನ ಕೇಳಬೇಕಾದ್ರೆ ಅವರು ಸಹಿತವಾಗಿ ಉತ್ತರಾಯಣದ ದಿನಾಂಕವನ್ನು ಅದೇ ದಿನಾಂಕವನ್ನು ಕೊಟ್ಟಿರುತ್ತಾರೆ. ಹಾಗಾದ್ರೆ ಉತ್ತರಾಯಣ ಏನು ಅಂದ್ರ, ಭೂಮಿ ಒಂದು ಸ್ಥಾನದಿಂದ ತನ್ನ ಸೂರ್ಯನ ಸುತ್ತ ದೀರ್ಘ ವೃತ್ತಾಕಾರದಲ್ಲಿ ಪ್ರದಕ್ಷಿಣೆ ಹಾಕುವಾಗ 4 ದಿನಗಳನ್ನು ಅದು ಸೃಷ್ಟಿ ಮಾಡುತ್ತಾ. ಒಂದು ಮೇಷ ಸಂಕ್ರಾಂತಿ, ಇನ್ನೊಂದು ತುಲಾ ಸಂಕ್ರಾಂತಿ, ಮಕರ ಸಂಕ್ರಾಂತಿ ಮತ್ತು ಕರ್ಕಾಟಕ ಸಂಕ್ರಾಂತಿ ಅಂತ. ಆ ಭೂಮಿಯು ಮಕರ ಸಂಕ್ರಾಂತಿ ಬಂದಾಗ ಉತ್ತರಾಯಣ ಆರಂಭವಾಗುತ್ತದೆ. ಅದು ಸಾಯನ ಉತ್ತರಾಯಣ. ಅದನ್ನೇ ನಮ್ಮ ಪಂಚಾಂಗದಲ್ಲಿ ಬರೆದಿದ್ದೇನೆ. ಇದೇ ವೈಜ್ಞಾನಿಕವಾಗಿ ಸರಿಯಾದಂತ ಕ್ರಮ. ಧನ್ಯವಾದ ಗುರುಜಿ.